ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಾನೊಂದು ವಿಡಿಯೋ ಜೊತೆ ಬಂದಿದ್ದೀನಿ. ಏನು ವಿಡಿಯೋ ಅಂದ್ಕೊಂಡ್ರೆ, ನಾನಿವತ್ತು ತರಕಾರಿ ಗ್ರೇವಿ ವೈಟು ಹೋಳಿಗೆ ಜೊತೆ ಬಂದಿದ್ದೀನಿ, ಬಿಳಿ ಹೋಳಿಗೆ ಜೊತೆಗೆ. ಬನ್ನಿ ಈಗ ಮಾಡೋಕ್ಕೆ ಬಿಳಿ ಹೋಳಿಗೆ ಗ್ರೇವಿ ಮಾಡೋಕ್ಕೆ ಏನೇನು ಸಾಮಾನು ಬೇಕು, ಮಾಡೋ ವಿಧಾನ ಹೆಂಗೆ ಅಂತ ನೋಡ್ಕೊಂಬರೋಣ ಬನ್ನಿ. ನೋಡಿ, ಈಗ ಬಿಳಿ ಹೋಳಿಗೆ ಮಾಡೋಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು ಬೋಲು ಇದು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಗೋಧಿ ಹಿಟ್ಟಲ್ಲಿ ಮಾಡಬೇಕು, ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಆದರೆ ಅದು ವಿಧಿ ಇಲ್ಲದಕ್ಕೆ ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಯಾಕೆ ಅಂದರೆ ಅದು ಮೈದಾ ಹಿಟ್ಟು ಹಾಕಲಿಲ್ಲ ಅಂದರೆ ಗೋಧಿ ಹಿಟ್ಟಲ್ಲಿ ಮಾಡಿದ್ರೆ ಅದು ಕಲರ್ ಬರಲ್ಲ. ಇದು ಬಿಳಿ ಹೋಳಿಗೆ ಅಂದರೆ ಬೆಳ್ಳಗಿರ್ಬೇಕಲ್ವ, ಹಾಗಾಗಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಒಂದು ಬಟ್ಲು ಇದರಲ್ಲಿ ಒಂದು ಬೋಲ್ ತೊಗೊಂಡಿದ್ದೀನಿ. ನೋಡಿ, ಇದರಲ್ಲೇ ಒಂದು 2 ಸ್ಪೂನು ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಸಾಕಿಷ್ಟೇ. ಒಂದು 2 ಸ್ಪೂನು ಎಣ್ಣೆ ಹಾಕೋತೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಉಪ್ಪು ಎಣ್ಣೆ ಎಲ್ಲ ಒಂದು ಸಮ ಹಿಡಿಯೋಂಗೆ ಹಿಂಗೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಕಲಸೋಣ. ಸ್ವಲ್ಪನೇ ನೀರು ಹಾಕೋಬೇಕು. ಈಗ ನೋಡಿ, ಕಲಸಾಗಿದೆ. ಒಂದು 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಮೇಲೆಲ್ಲ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಈಗ ನಾವೆಲ್ಲ ಗ್ರೇವಿ ಅದೆಲ್ಲ ಮಾಡ್ಕೊಳ್ಳೋದಂತ ರೆಸ್ಟ್ ಆಗಲಿ. ನೋಡಿ ಸ್ನೇಹಿತರೆ, ಕಲಸಾಗಿದೆ. ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡೋಣ. ನಾವು ಇದೆಲ್ಲ ರೆಡಿ ಮಾಡ್ಕೊಳ್ಳೋಗಂಟ ಹಳ್ಳಿ. ನೋಡಿ ಸ್ನೇಹಿತರೆ, ಒಂದು ಗ್ರೇವಿ ಮಾಡೋಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಇಲ್ಲಿ ನೋಡಿ. ಇದು ಹಲಸಿನ ಬೀಜ ತೊಗೊಂಡಿದ್ದೀನಿ. ಇದು ಒಂದು ಇದು ನವಿಲುಕೋಸು, ಗೆಡ್ಡೆಕೋಸು. ಇದು ಪರಂಗಿಕಾಯಿ. ಇದು ಒಂದು ಟೊಮೊಟೊ, ಒಂದು ಕ್ಯಾರೆಟು, ಒಂದು ಇಡೀ ಬೀನ್ಸು, ಇಷ್ಟು ತೊಗೊಂಡಿದ್ದೀನಿ. ಈಗ ಇಲ್ಲಿ ನೋಡಿ, ಸ್ಟವ್ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಎಲ್ಲನೂ ಕುಕ್ಕರ್ಗೆ ಹಾಕೊಂಡ್ಬಿಡೋಣ. ಹಾಕ್ಕೊಂಡು ಒಂದು ವಿಷಲ್ ಹಾಕ್ಸ್ಕೊಂಬಿಡೋಣ. ನೋಡಿ, ಎಲ್ಲ ತರಕಾರಿಗಳನ್ನೂ ಹಾಕಿದ್ದೀನಿ. ಗ್ರೇವಿ ಮಾಡೋಕ್ಕೆ ತುಂಬ ಚೆನ್ನಾಗಿರ್ತದೆ. ಸಾಗು ನೋಡಿ, ಇದಕ್ಕೆ ಒಂದು ಇಡೀ ಕಡಲೆಬೇಳೆ ನೋಡಿ, ಈ ಥರ ಒಂದು ಮುಷ್ಟಿ ಕಡಲೆಬೇಳೆ ಇದು ಹಾಕ್ಬಿಟ್ಟು ಮುಳುಗಷ್ಟು ನೀರು ಹಾಕ್ಬಿಡೋಣ. ನೋಡಿ, ಸಾಕು. ಹಸಿ ತರಕಾರಿ ಅಲ್ವಾ, ಜಾಸ್ತಿ ನೀರು ಹಾಕಿದ್ರು ಸುಮ್ಮನೆ ವೇಸ್ಟು. ನೋಡಿ, ಉಪ್ಪು ಹಿಡಿಬೇಕಲ್ಲ, ಸ್ವಲ್ಪ ಉಪ್ಪು ಹಾಕಿರ್ತೀನಿ. ತರಕಾರಿಗಳು ಉಪ್ಪು ಹಿಡಿದ್ರೆ ಚೆನ್ನಾಗಿರ್ತದೆ, ಇಲ್ಲಾಂದರೆ ಸಪ್ಪೆ ಇರ್ತದೆ. ಈಗ ನೋಡಿ, ವಿಶಾಲ್ ಹಾಕ್ಬಿಟ್ಟು ಮುಚ್ಚಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ವಿಶಾಲ್ ಹಾಕ್ಸ್ಕೊಂಬಿಡೋಣ. ಸಾಕು. ನೋಡಿ ಸ್ನೇಹಿತರೆ, ಗ್ರೇವಿ ಮಾಡ್ಕೊಳಕ್ಕೆ ಮಸಾಲೆ ಹುರ್ಕೊತೀನಿ. 1 ಸ್ಪೂನ್ ಎಣ್ಣೆ ಹಾಕಿದ್ದೀನಿ, 1 ಸ್ಪೂನು ಧನಿಯಾ ಹಾಕಿದ್ದೀನಿ. ಈಗ ಕೊಬ್ಬರಿ ಹಾಕೋತೀನಿ, ಒಂದು ಈರುಳ್ಳಿ ಹಾಕೋತೀನಿ. ಕೊಬ್ಬರಿ ಜೊತೆಗೇ ಕೊಬ್ಬರಿ, ಒಂದು ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹುರ್ಕೊಂಬಿಡೋಣ. ಎಣ್ಣೆನೆಲ್ಲ ರೋಸ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರ್ತದೆ, ಘಮ ಘಮ ಅಂತ. ನೋಡಿ, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು 4ರಿಂದ 5ರಿಂದ 6 ಬಾಡಿಗೆ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಅದು 2 ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು 4 ಎಸ್ಲು, ಒಂದು 5ರಿಂದ 6 ಬೆಳ್ಳುಳ್ಳಿ ಎಸ್ಲು, ಹುಣಸೆ ಹಣ್ಣು ಹುಳಿಗೆ ತಕ್ಕಷ್ಟು ಎಲ್ಲ ಹಾಕ್ಕೊಂಡು ರೋಸ್ಟ್ ಮಾಡ್ಕೊತೀನಿ ಅಷ್ಟೇ. ನೋಡಿ, ಒಂದು 6ರಿಂದ 7 ಗೋಡಂಬಿ ಹಾಕ್ಕೊಂಡು. ನೋಡಿ, ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊತೀನಿ. ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸಾಕು. ನೋಡಿ, ಒಂದು ವಿಶಾಲು ಆಗೈತೆ ಅದು ಕುಕ್ಕರು. ನೋಡಿ, 1 ಸ್ಪೂನ್ ಹುರಿದಾಗಬೇಕು. ಸುತ್ತಾಗಬೇಕು ಅಂತೀನಿ. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ ಸ್ನೇಹಿತರೆ, ಕುಕ್ಕರ್ ತಣ್ಣಗಂಟ ಹೂರ್ಣ ಮಾಡ್ಕೊಂಬಿಡೋಣ. ಈಗ ಬಾಣಲೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ನೋಡಿ, ಇದೇ ಬಟ್ಲಲ್ಲಿ 2 ಬಟ್ಲು ನೀರು ಹಾಕೋತಾ ಇದ್ದೀನಿ. 1 ಬಟ್ಲು ಹಸಿಟ್ಟಿಗೆ 2 ಬಟ್ಲು ನೀರು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ನೀರು ಕುದಿಯಕ್ಕೆ ಬಂದಿದೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ.
ಇಷ್ಟು ಮೈದಾ ಹಿಟ್ಟು ಹಾಕಿದ್ದೀನಿ, ಸಾಕು. ಇಷ್ಟು ಉಪ್ಪು ಕಲ್ಕ ಕಲ್ಸ್ಕೊಂಡಿದ್ದೀನಲ್ಲ ಅದಕ್ಕೂ ಹಾಕ್ಕೊಂಡಿದ್ದೀನಿ ನೋಡಿ. ಕರಿಬೇವಿನ ಸೊಪ್ಪು, ಮಸಾಲೆ ಹೋಳಿಗೆ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬಿಳಿ ಹೋಳಿಗೆನ, ಶುಂಠಿ, ಒಂದೆರಡು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿದ್ದೀನಿ. ಈಗ ಹಸಿಟ್ಟು ಹಾಕೊಂಡು ತುರ್ಕೊಳ್ಳೋಣ. ನೋಡಿ, ಜೀರಿಗೆ ಸ್ವಲ್ಪ ನೋಡಿ, ಒಂದು 1/4 ಸ್ಪೂನಷ್ಟು ಹಾಕಿದ್ದೀನಿ. ಈಗ ಒಂದು ಬಟ್ಲು ಹಸಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, ಈಗ ತಿರುಕೋಬೇಕು. ಈ ಥರ ಎಲ್ಲನೂ ಉಳ್ಕೊಳ್ಳಂಗೆ ಒಂದು ತಿರುಗಬೇಕಿಂಗೆ ಬೇಯಬೇಕಿದೆ ಹಿಟ್ಟು. ನೋಡಿ, ಹಿಂಗೆಲ್ಲ ಹೊಂದ್ಕೊಳ್ಳಂಗೆ ಕೂಡಿಸ್ಕೋಬೇಕಿದೆ. ಈಗ ಸ್ಟವ್ ಆಫ್ ಮಾಡಿಬಿಟ್ಟು ಮುಚ್ಚಿಟ್ಬಿಡೋಣ. ಈ ತಣ್ಣಗೆ ಹಾಕೊಂಡ ಗ್ರೇವಿ ಮಾಡ್ಕೊಂಬಿಡೋಣ. ಈಗ ಸ್ಟವ್ ಮೇಲೆ ಬಾಣಲಿ ಇಟ್ಟಿದ್ದೀನಿ. ಗ್ರೇವಿಗೆ ಒಗ್ಗರಣೆ ಹಾಕೊಂಬಿಡೋಣ. ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 3 ಸ್ಪೂನ್ ಎಣ್ಣೆ ಹಾಕೋತೀನಿ. ಎಣ್ಣೆ ಬಿಸಿಯಾಗಿದೆ. ಜೀರಿಗೆ, ಸಾಸಿವೆ ಹಾಕೋಣ. ಜೀರಿಗೆ ಹಾಕ್ತಾಯಿದ್ದೀನಿ. ಒಂದೆರಡು ಬೆಳ್ಳುಳ್ಳಿ ಹಾಕೋಣ. ಈರುಳ್ಳಿ ಹಾಕೋಣ. ಒಗ್ಗರಣೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಕರಿಬೇವಿನ ಸೊಪ್ಪು ಹಾಕೋಣ. ಒಗ್ಗರಣೆ ಇಲ್ಲ ಬೆಂದಿದೆ. ಈಗ ಟೊಮಟೊ ಹಾಕೋಣ. ಟೊಮಟೊ ಮಿಕ್ಸಿದಾಗ ಬೇಯಿಸ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಒಗ್ಗರಣೆ ಬೆಂದಿದೆ. ಖಾರ ಮಸಾಲೆ ರುಬ್ಕೊಂಡಿದ್ನೆಲ್ಲ ಹಾಕೋಣ. ಸ್ವಲ್ಪ ರೋಸ್ಟ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ, ಮಸಾಲೆ ಎಲ್ಲ ಬೆಂದಿದೆ. ಈಗ ತರಕಾರಿ ಬೇಯಿಸ್ಕೊಂಡಿದ್ನೆಲ್ಲ ಹಾಕೋಣ. ಅದರೊಳಗೆ ಎಲ್ಲ ಕೂಡಿಸಿ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಮಿಕ್ಸ್ ಮಾಡಿ ಕುದಿಸಿದ್ರೆ ಗ್ರೇವಿ ರೆಡಿ ಆಗಬೇಕು. ನೋಡಿ ಸ್ನೇಹಿತರೆ, ಗ್ರೇವಿ ಕುದೀತಾ ಇದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಲ್ಲ, ಮೊದಲು ಹಾಕಿದ್ದೀನಿ. ನಾನು ಸ್ವಲ್ಪ ಹಾಕ್ತೀನಿ ನೋಡಿ. ಈಗ ಇಷ್ಟು ಹಾಕೊಂಡ್ರೆ ಸಾಕು. ಈಗ ಸ್ಟವ್ ಆಫ್ ಮಾಡೋಣ. ಈಗ ಇದು ಉಪ್ಪು ಹಾಕಿದ್ಮೇಲೆ ಕುದಿಬೇಕು ಅಂತೇನಿಲ್ಲ. ತರಕಾರಿಗೆಲ್ಲ ಉಪ್ಪು ಹಾಕಿದ್ದೀನಲ್ವಾ, ಈಗ ಉಪ್ಪು ಕರ್ಗೋಗಿರ್ತದೆ. ಈಗ ನಾ ಮಿಕ್ಸ್ ಮಾಡೋದ್ರಲ್ಲೇ ಕರ್ಗೋಗಿರ್ತದೆ. ಸ್ಟವ್ ಆಫ್ ಮಾಡಿಬಿಡೋಣ. ಈಗ ಹೋಳಿಗೆ ಮಾಡ್ಕೊಂಬಿಡೋಣ. ಗ್ರೇವಿ ರೆಡಿ ಆಗೋಯ್ತು ಸ್ನೇಹಿತರೆ. ಬಿಳಿ ಹೋಳಿಗೆ ಗ್ರೇವಿ ಎಲ್ಲ ರೆಡಿಯಾಗಿದೆ ನೋಡಿ. ಸರ್ವ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂತ, ಘಮ ಘಮ ಅಂತ ಇದೆ. ಗ್ರೇವಿ ಅಂತೂ ಸೂಪರಾಗಿದೆ. ನೋಡಿದ್ರಿ ಅಲ್ವ ಈಗ ಬಿಳಿ ಹೋಳಿಗೆ ಮಾಡೋದು ಹಿಂಗೆ ಅಂತ ನೋಡಿ. ಸರ್ವ್ ಮಾಡಿದ್ದೀನಿ. ತುಂಬ ಸಾಫ್ಟಾಗಿ ಬಂದಿವೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿವೆ ಅಂತ ನೋಡಿದ್ರಿ ಅಲ್ವಾ. ಈ ವಿಡಿಯೋ ಇಷ್ಟ ಆಯ್ತಲ್ವ ನಿಮಗೆ? ಹೊಸಬರು ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ನೋಡಿ. ಹಳಬರ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಇಷ್ಟ ತನಕ ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ನಿಮ್ಮ ಸಪೋರ್ಟು ಅಗತ್ಯ. ನೀವು ಸಪೋರ್ಟ್ ಮಾಡ್ತಾಯಿರಿ, ಬೆಳೆಸ್ತಾಯಿರಿ, ಅರಸಿ ಆರೈಸಿ. ನಿಮ್ಮನೆ ಮಗಳು ನಾನು. ಥ್ಯಾಂಕ್ ಯು. ನೆಕ್ಸ್ಟು ಇನ್ನೊಂದು ಸೂಪರ್ ವಿಡಿಯೋ ತೊಗೊಂಬರ್ತೀನಿ.